ನಮಸ್ಕಾರ. 41ನೇ ಓವರ್ನಲ್ಲಿ 82 ರನ್ ಗಳಿಸಿ ರನ್ಔಟ್ ಆದರು ಜೈಸ್ವಾಲ್. ಡ್ರೆಸ್ಸಿಂಗ್ ರೂಮ್ನಲ್ಲಿ ಸಿಡಿದೆದ್ದರು ಕೋಚ್ ಗೌತಮ್ ಗಂಭೀರ್. ಕೊಹ್ಲಿಯಿಂದ ಆಯಿತು ಮಹಾ ಅಪರಾಧ. ಹಾಗಾದರೆ ಸುದ್ದಿಯ ಸಂಪೂರ್ಣ ಮಾಹಿತಿ ಏನು ಎಂಬುದನ್ನ ಇವತ್ತಿನ ಈ ಒಂದು ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಹೋಗ್ತೀನಿ. ಆದ್ದರಿಂದ ದಯವಿಟ್ಟು ಈ ವಿಡಿಯೋವನ್ನ ಕೊನೆವರೆಗೂ ನೋಡಿ. ಆದರೆ ಅದಕ್ಕಿಂತಲೂ ಮುನ್ನ ನೀವು ಕೂಡ ಟೀಮ್ ಇಂಡಿಯಾದ ಅಭಿಮಾನಿಗಳಾಗಿ ಈ ವಿಡಿಯೋವನ್ನು ನೋಡುತ್ತಿದ್ದರೆ ತಪ್ಪದೆ ಈ ಕೂಡಲೇ ಈ ವಿಡಿಯೋಗೊಂದು ಲೈಕ್ ಮಾಡಿ. ಮೆಲ್ಬೋರ್ನ್ನ ಎಂಸಿಜಿ ಅಂಗಳದಲ್ಲಿ ನಡೆಯುತ್ತಿರುವ ಭಾರತ ಮತ್ತು ಆಸ್ಟ್ರೇಲಿಯಾ ನಡುವಿನ ಬಾಕ್ಸಿಂಗ್ ಡೇ ಟೆಸ್ಟ್ ಪಂದ್ಯದ 2ನೇ ದಿನದ ಆಟದಲ್ಲಿ ಜೈಸ್ವಾಲ್ ರವರು ಇಲ್ಲದ ರನ್ ಕದಿಯಲು ಹೋಗಿ ರನ್ಔಟ್ಗೆ ಬಲಿಯಾಗಿದ್ದಾರೆ. ರನ್ಔಟ್ ಆಗಿದ್ದಲ್ಲದೆ ಟೀಮ್ ಇಂಡಿಯಾಗೆ ಆಘಾತವನ್ನ ಕೂಡ ತಂದಿಟ್ಟಿದ್ದಾರೆ ಸ್ನೇಹಿತರೆ. ಇದಕ್ಕೂ ಮುನ್ನ ಈ ಒಂದು ಪಂದ್ಯದಲ್ಲಿ ಟಾಸ್ ಗೆದ್ದು ಮೊದಲು ಬ್ಯಾಟಿಂಗ್ ಮಾಡಿದ ಆಸ್ಟ್ರೇಲಿಯಾ ತಂಡವು ತನ್ನ ಪ್ರಥಮ ಇನ್ನಿಂಗ್ಸ್ ನಲ್ಲಿ ಬರೋಬ್ಬರಿ 474 ರನ್ ಕಲೆ ಹಾಕಿದೆ ಸ್ನೇಹಿತರೆ. ಟಾಪ್ 3 ಬ್ಯಾಟ್ಸ್ಮನ್ಗಳು ತಲಾ ಅರ್ಧಶತಕಗಳನ್ನು ಸಿಡಿಸುವ ಮೂಲಕ ಆಸೀಸ್ ತಂಡಕ್ಕೆ ಆಸರೆಯಾಗಿ ನಿಂತಿದ್ದರೆ ಮಾಜಿ ನಾಯಕ ಸ್ಟೀವ್ ಸ್ಮಿತ್ ರವರು ಸ್ಫೋಟಕ ಶತಕವನ್ನು ಸಿಡಿಸುವ ಮೂಲಕ ವಿಶ್ವ ದಾಖಲೆಯನ್ನು ನಿರ್ಮಿಸಿದ್ದಾರೆ. ಸ್ಟೀವ್ ಸ್ಮಿತ್ ರವರು 197 ಎಸೆತಗಳನ್ನು ಎದುರಿಸಿ 140 ರನ್ ಬಾರಿಸಿ ತಂಡದ ಪರ ಟಾಪ್ ಸ್ಕೋರರ್ ಎನಿಸಿಕೊಂಡಿದ್ದಾರೆ. ಇದರೊಂದಿಗೆ ಆಸ್ಟ್ರೇಲಿಯಾ ತಂಡವು ತನ್ನ ಪ್ರಥಮ ಇನ್ನಿಂಗ್ಸ್ ನಲ್ಲಿ 122 ಓವರ್ಗಳಲ್ಲಿ 474 ರನ್ ಕಲೆ ಹಾಕಿ ಆಲ್ಔಟ್ ಆಗಿತ್ತು. ಮತ್ತು ಟೀಮ್ ಇಂಡಿಯಾ ತಂಡದ ಪರ ಬೌಲಿಂಗ್ ನಲ್ಲಿ ಜಸ್ಪ್ರೀತ್ ಬುಮ್ರಾ 4 ವಿಕೆಟ್ ಕಬಳಿಸಿ ಮಿಂಚಿದರೆ ರವೀಂದ್ರ ಜಡೇಜಾ 3 ವಿಕೆಟ್ ಪಡೆದುಕೊಂಡಿದ್ದರು ಮತ್ತು ಆಕಾಶ್ ದೀಪ್ 2 ವಿಕೆಟ್ ಕಬಳಿಸಿದರೆ ವಾಷಿಂಗ್ಟನ್ ಸುಂದರ್ 1 ವಿಕೆಟ್ ಪಡೆದುಕೊಂಡಿದ್ದರು. ಇದಾದ ಬಳಿಕ ತನ್ನ ಮೊದಲ ಇನ್ನಿಂಗ್ಸ್ ಆರಂಭಿಸಿದ್ದ ಟೀಮ್ ಇಂಡಿಯಾಗೆ ಆರಂಭಿಕ ಆಘಾತ ಎದುರಾಯಿತು. ತಂಡ 8 ರನ್ ಕಲೆ ಹಾಕಿದ್ದಾಗ ಮೊದಲ ವಿಕೆಟ್ ಕಳೆದುಕೊಂಡಿತ್ತು. ಆರಂಭಿಕರಾಗಿಯೂ ವಿಫಲವಾಗಿರುವ ರೋಹಿತ್ ಶರ್ಮಾ 2ನೇ ಓವರ್ನಲ್ಲಿ ಫ್ಯಾಟ್ ಕಮಿನ್ಸ್ ರವರ ಎಸೆತದಲ್ಲಿ ಬೋಲ್ಯಾಂಡ್ಗೆ ಕ್ಯಾಚ್ ನೀಡಿ ನಿರ್ಗಮಿಸಿದರು. ಇದಾದ ಬಳಿಕ ಕೆಎಲ್ ರಾಹುಲ್ 24 ರನ್ ಬಾರಿಸಿ ವಿಕೆಟ್ ಒಪ್ಪಿಸಿದರು. ಇದರೊಂದಿಗೆ ಟೀಮ್ ಇಂಡಿಯಾವು ಮತ್ತೆ ಆರಂಭಿಕ ಆಘಾತವನ್ನ ಎದುರಿಸಿತ್ತು. ಆದರೆ 3ನೇ ವಿಕೆಟ್ಗೆ ಜೊತೆಯಾದ ವಿರಾಟ್ ಕೊಹ್ಲಿ ಮತ್ತು ಯಶಸ್ವಿ ಜೈಸ್ವಾಲ್ ಕಾಂಗಾರು ಬೌಲರ್ಗಳನ್ನ ಬೆಂಡೆತ್ತಿದರು. ಇವರಿಬ್ಬರ ನಡುವೆ 100 ರನ್ಗಳ ಪಾರ್ಟ್ನರ್ಶಿಪ್ ಕೂಡ ಮೂಡಿ ಬಂದಿತ್ತು. ಅದರಲ್ಲಿಯೂ ಯುವ ದಾಂಡಿಗರಾದ ಯಶಸ್ವಿ ಜೈಸ್ವಾಲ್ ಕಾಂಗಾರು ಬೌಲರ್ಗಳನ್ನ ಬೆಂಡೆತ್ತಿದರು. ಪರಿಣಾಮವಾಗಿ ಆಕರ್ಷಕ ಅರ್ಧಶತಕವನ್ನ ಸಿಡಿಸುವ ಮೂಲಕ ಟೀಮ್ ಇಂಡಿಯಾಗೆ ಆಸರೆಯಾಗಿ ನಿಂತಿದ್ದರು. ಆದರೆ ತಂಡದ 41ನೇ ಓವರ್ನ 6ನೇ ಎಸೆತದಲ್ಲಿ ಜೈಸ್ವಾಲ್ ಅವರು ಸ್ಟ್ರೇಟ್ ಡ್ರೈವ್ ಬಾರಿಸುವುದರೊಂದಿಗೆ ಇಲ್ಲದ ರನ್ ಕದಿಯಲು ಹೋಗಿ ರನ್ಔಟ್ಗೆ ಬಲಿಯಾದರು. ಇದರೊಂದಿಗೆ 3ನೇ ವಿಕೆಟ್ಗೆ 102 ರನ್ಗಳ ಪಾರ್ಟ್ನರ್ಶಿಪ್ ಕೂಡ ಬ್ರೇಕ್ ಆಯಿತು ಅಂತಾನೆ ಹೇಳಬಹುದು ಬಂಧುಗಳೇ. ಅದು ಸ್ಕಾಟ್ ಬೋಲೆಂಡ್ ಎಸೆದ 41ನೇ ಓವರ್ನ ಕೊನೆಯ ಎಸೆತವಾಗಿತ್ತು. ಆ ಎಸೆತವನ್ನ ಜೈಸ್ವಾಲ್ ಸ್ಟ್ರೇಟ್ ಡ್ರೈವ್ ಬಾರಿಸಲು ಯತ್ನಿಸಿದರು. ಸ್ಟ್ರೇಟ್ ಡ್ರೈವ್ ಬಾರಿಸಿದ ತಕ್ಷಣವೇ ಸಿಂಗಲ್ ರನ್ಗೆ ಯಶಸ್ವಿ ಕಾಲ್ ಕೊಟ್ಟರು. ಆದರೆ ಕರೆಯನ್ನ ವಿರಾಟ್ ಕೊಹ್ಲಿ ಸ್ವೀಕರಿಸಿರಲಿಲ್ಲ. ನಂತರ ಫ್ಯಾಟ್ ಕಮಿನ್ಸ್ ಕೈ ಸೇರಿದ ಚೆಂಡು ನೇರವಾಗಿ ಅಲೆಕ್ಸ್ ಕ್ಯಾರಿರ್ ಅವರ ಕೈಗೆ ಬಾಲ್ ಸಾಗಿತ್ತು. ಆಗಾಗಲೇ ಕ್ರೀಸ್ ನಿಂದ ಹೊರಬಂದಿದ್ದ ಜೈಸ್ವಾಲ್ ರನ್ಔಟ್ಗೆ ಬಲಿಯಾದರು. ಇದರೊಂದಿಗೆ ಕೇವಲ 18 ರನ್ಗಳಿಂದ ಶತಕ ವಂಚಿತರಾದರು ಯಶಸ್ವಿ ಜೈಸ್ವಾಲ್. 82 ರನ್ ಬಾರಿಸಿ ರನ್ಔಟ್ ಆದ ಬಳಿಕ ನಿರಾಸೆಗೊಂಡು ಜೈಸ್ವಾಲ್ ಮೈದಾನವನ್ನ ತೊರೆದಿದ್ದರು. ಇತ್ತ ಜೈಸ್ವಾಲ್ ರನ್ಔಟ್ ಆಗುತ್ತಿದ್ದಂತೆ ಡ್ರೆಸ್ಸಿಂಗ್ ರೂಮ್ ನಲ್ಲಿ ಸಿಡಿದೆದ್ದ ಗೌತಮ್ ಗಂಭೀರ್ ಕೋಪದಿಂದಲೇ ಗುಣಗುಡುತ್ತಿರುವ ವಿಡಿಯೋಗಳು ಸದ್ಯಕ್ಕೆ ಸಾಮಾಜಿಕ ಜಾಲತಾಣದಲ್ಲಿ ವೈರಲ್ ಆಗುತ್ತಿವೆ. ಬಂಧುಗಳೇ, ನಿಮಗೆ ಏನಿಸುತ್ತದೆ? ಜೈಸ್ವಾಲ್ ರನ್ಔಟ್ ಆಗಲು ನಿಜವಾಗಲೂ ಕೊಹ್ಲಿ ಕಾರಣನಾ? ಹೌದಾ ಅಥವಾ ಇಲ್ಲವಾ ಎನ್ನುವುದನ್ನ ಎಸ್ ಅಥವಾ ನೋ ಎಂದು ಕಾಮೆಂಟ್ ಮಾಡುವ ಮೂಲಕ ತಪ್ಪದೇ ತಿಳಿಸಿ. ಮತ್ತೊಂದು ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ನಮಸ್ಕಾರ, ಧನ್ಯವಾದಗಳು ಸ್ನೇಹಿತರೆ.